ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅನ್ನುವುದರ ಸಂಕ್ಷಿಪ್ತ ರೂಪ RNA. ಇದು ಕೂಡ ಒಂದು ಜೀವಕೋಶದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ರಾಸಾಯನಿಕ ವಸ್ತು. ಇನ್ನೊಂದು ಬಗೆಯ ನ್ಯೂಕ್ಲಿಕ್ ಆಮ್ಲ. RNA ಹೆಚ್ಚಿನ ಪ್ರಮಾಣದಲ್ಲಿ ಕೋಶದ್ರವದಲ್ಲಿ ಕಂಡುಬರುತ್ತೆ, ಸೈಟೋಪ್ಲಾಸಮ್ನಲ್ಲಿ ಕಂಡುಬರುತ್ತೆ. ಅದರ ಒಂದು ಸಣ್ಣ ಪ್ರಮಾಣ ಕೋಶ ಕೇಂದ್ರದ ಒಳಗಡೆ, ನ್ಯೂಕ್ಲಿಯಸ್ನ ಒಳಗಡೆ, ವಿಶೇಷವಾಗಿ ಕಿರುಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯೋಲಸ್ ಅಂತ ಏನು ಕರಿತೀವಿ ಅಲ್ಲಿ ಕಂಡುಬರುತ್ತೆ. ಕೆಲವು ವೈರಸ್ಗಳನ್ನು ಹೊರತುಪಡಿಸಿ ಉಳಿದ ಯಾವುದೇ ಜೀವಿಯಲ್ಲಿ RNA ಆನುವಂಶೀಯ ವಸ್ತುವಾಗಿ ಕೆಲಸ ಮಾಡೋದಿಲ್ಲ. ಕೇವಲ ಕೆಲವು ವೈರಸ್ಗಳಲ್ಲಿ ಮಾತ್ರ ಆನುವಂಶೀಯ ವಸ್ತುವಾಗಿ DNA ಕೆಲಸ ಮಾಡುತ್ತೆ. ಹಾಗಾದರೆ RNAನ ಜವಾಬ್ದಾರಿ ಏನು ಅಂದರೆ, RNA ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಒಂದು ಜೀವಕೋಶಕ್ಕೆ ಅಪಾರ ಸಂಖ್ಯೆಯ ಪ್ರೋಟೀನ್ಗಳು ಬೇಕಾಗ್ತದೆ. ಅವುಗಳ ಸಂಶ್ಲೇಷಣೆಯಲ್ಲಿ DNA ನಿರ್ದೇಶನದಲ್ಲಿ RNA ಕೆಲಸ ಮಾಡುತ್ತೆ. ಈ ಒಂದು ಪ್ರಕ್ರಿಯೆಯನ್ನು ಜೀನ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಅದರ ಬಗ್ಗೆ ಹೆಚ್ಚಿನ ವಿವರವನ್ನು ಮುಂದೆ ತಿಳ್ಕೊಳ್ಳೋಣ. RNA ಅಣುವಿನಲ್ಲಿ ಒಂದೇ ಒಂದು ಪಾಲಿನ್ಯೂಕ್ಲಿಟೈಡ್ ಸರಪಳಿ ಇದೆ. ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಶುಗರ್ ಮಾಲಿಕ್ಯೂಲ್. RNA ಅಣುವಿನಲ್ಲಿರುವ ಶುಗರ್ ಮಾಲಿಕ್ಯೂಲ್, ಅದನ್ನು ರೈಬೋಸ್ ಅಂತ ಕರೆಯಲಾಗುತ್ತೆ. ಅದು ಒಂದು 5 ಕಾರ್ಬನ್ ಸಕ್ಕರೆಯ ಒಂದು ಬಗೆ, C5H10O5. RNA ಅಣುವಿನಲ್ಲಿ ಇರುವಂಥ ನೈಟ್ರೋಜನ್ ಬೇಸ್ಗಳು ಅಡಿನೈನ್, ಗ್ವಾನೈನ್, ಸೈಟೋಸಿನ್ ಮತ್ತು ಯುರಾಸಿಲ್. RNA ಅಣುವಿನಲ್ಲಿರುವ ನೈಟ್ರೋಜನ್ ಬೇಸ್ಗಳು ಅಡಿನೈನ್, ಗ್ವಾನೈನ್, ಸೈಟೋಸಿನ್ ಮತ್ತು ಯುರಾಸಿಲ್. ಇದರಲ್ಲಿ ಅಡಿನೈನ್, ಗ್ವಾನೈನ್ ಮತ್ತು ಸೈಟೋಸಿನ್ DNA ಅಣುವಿನಲ್ಲೂ ಇದೆ. ಅಲ್ಲಿಯ ಥೈಮಿನ್ ಬದಲಿಗೆ ಇಲ್ಲಿ ಯುರಾಸಿಲ್ ಅನ್ನುವಂಥ ನೈಟ್ರೋಜನ್ ಬೇಸ್ ಕಂಡುಬರುತ್ತೆ. RNAನ ಮತ್ತೊಂದು ಪ್ರಮುಖ ಲಕ್ಷಣ ಅಂದರೆ ಇದು ಸ್ವಪ್ರತೀಕರಣ ಕ್ರಿಯೆಯನ್ನು ತೋರಿಸುವ ಸಾಮರ್ಥ್ಯ ಹೊಂದಿಲ್ಲ. ಹಾಗಾಗಿ ಪ್ರತಿ ಬಾರಿ RNA DNA ಅಣುವಿನಿಂದಲೇ ಉತ್ಪತ್ತಿಯಾಗಬೇಕು. ಸ್ವಪ್ರತೀಕರಣ ಕ್ರಿಯೆ RNAನಲ್ಲಿ ಇಲ್ಲ. ಈ ಪ್ರಮುಖ ಲಕ್ಷಣಗಳನ್ನು ನೀವು RNAನ ಲಕ್ಷಣಗಳನ್ನು ನೀವು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ, ಈ ಪ್ರತಿಯೊಂದು ಲಕ್ಷಣದಲ್ಲಿ RNA DNAಗಿಂತ ಭಿನ್ನವಾಗಿದೆ. DNA ಹೆಚ್ಚಿನ ಪ್ರಮಾಣ ನ್ಯೂಕ್ಲಿಯಸ್ನಲ್ಲಿ ಸಿಗುತ್ತೆ, RNA ಹೆಚ್ಚಿನ ಪ್ರಮಾಣ ಸೈಟೋಪ್ಲಾಸಮ್ನಲ್ಲಿ ಸಿಗುತ್ತೆ. DNA ಎಲ್ಲ ಜೀವಿಗಳಲ್ಲಿ ಆನುವಂಶೀಯ ವಸ್ತುವಾಗಿ ಕೆಲಸ ಮಾಡುತ್ತೆ. RNA ಯಾವುದೇ ಜೀವಿಯಲ್ಲಿ ಆನುವಂಶೀಯ ವಸ್ತುವಾಗಿ ಕೆಲಸ ಮಾಡೋದಿಲ್ಲ. ಅದು ಪ್ರೋಟೀನ್ ಸಂಶ್ಲೇಷಣೆಗೆ ಸಹಾಯ ಮಾಡುತ್ತೆ. DNAನಲ್ಲಿ 2 ಪಾಲಿನ್ಯೂಕ್ಲಿಟೈಡ್ ಸರಪಳಿಗಳಿವೆ, ಒಂದಕ್ಕೊಂದು ಸುರುಳಿಯಾಗಿ ಸುತ್ತಕೊಂಡಿವೆ. ಇಲ್ಲಿ ಒಂದೇ ಒಂದು ಪಾಲಿನ್ಯೂಕ್ಲಿಟೈಡ್ ಸರಪಳಿ ಇದೆ. DNA ನಲ್ಲಿರುವಂಥ ಶುಗರ್ ಡಿಯಾಕ್ಸಿರೈಬೋಸ್ C5H10O4, ಇಲ್ಲಿರುವಂಥ ಶುಗರ್ ರೈಬೋಸ್ C5H10O5. DNA ನಲ್ಲಿ ಅಡಿನೈನ್, ಗ್ವಾನೈನ್, ಸೈಟೋಸಿನ್ ಮತ್ತು ಥೈಮಿನ್ ಇದೆ. RNAನಲ್ಲಿ ಅಡಿನೈನ್, ಗ್ವಾನಿನ್, ಸೈಟೋಸಿನ್ ಮತ್ತು ಯುರಾಸಿಲ್ ಇದೆ. DNA ಅಣುವಿಗೆ ಸ್ವಪ್ರತೀಕರಣಗೊಳ್ಳುವ ಸಾಮರ್ಥ್ಯ ಇದೆ. RNA ಅಣುವಿಗೆ ಸ್ವಪ್ರತೀಕರಣಗೊಳ್ಳುವ ಸಾಮರ್ಥ್ಯ ಇಲ್ಲ. ಅದು ಯಾವಾಗಲೂ DNAಯಿಂದಲೇ ಉತ್ಪಾದನೆ ಆಗುತ್ತೆ. ಜೀವಕೋಶದಲ್ಲಿ 3 ಬಗೆಯ RNAಗಳನ್ನು ಗುರುತಿಸ್ಬೋದು. ಅದರಲ್ಲಿ ಒಂದು ಬಗೆಯ RNA, ಅದನ್ನು ಮೆಸೆಂಜರ್ RNA
ಮೆಸೆಂಜರ್ RNA ಅಂತ ಕರೆಯಲಾಗುತ್ತೆ. mRNA ಅಂತ ಅಬ್ರಿವೇಟ್ ಮಾಡಲಾಗುತ್ತೆ. ಜೀವಕೋಶದಲ್ಲಿರುವ ಒಟ್ಟು RNAನ ಸುಮಾರು 5ರಿಂದ 10% ಮೆಸೆಂಜರ್ RNA ಇರುತ್ತೆ. ಇದರಲ್ಲಿ 300ರಿಂದ 5000ವರೆಗೆ ನ್ಯೂಕ್ಲಿಯೋಟೈಡ್ಗಳ ಜೋಡಣೆ ಆಗಿರಬಹುದು. ಈ ನ್ಯೂಕ್ಲಿಯೋಟೈಡ್ಗಳ ಜೋಡಣೆಯ ಅನುಕ್ರಮಣಿಕೆ ಏನಿದೆ, ಸೀಕ್ವೆನ್ಸ್ ಏನಿದೆ, ಇದು DNA ಸಂಕೇತದಲ್ಲಿರುವ ನ್ಯೂಕ್ಲಿಯೋಟೈಡ್ಗಳ ಅನುಕ್ರಮಣಿಕೆಗೆ ಪೂರಕವಾಗಿದೆ, ಕಾಂಪ್ಲಿಮೆಂಟ್ರಿ ಆಗಿದೆ. ಅಂದರೆ ಜೀವಕೋಶದಲ್ಲಿ ಉತ್ಪತ್ತಿಯಾಗಬೇಕಾಗಿರುವ ಪ್ರತಿಯೊಂದು ಪ್ರೋಟೀನ್ ಅಣುವಿಗೆ DNA ಒಂದು ಸಂಕೇತ ಇದೆ. ಆ ಸಂಕೇತ ಒಂದು ಅನುಕ್ರಮವಾಗಿ ಜೋಡಿಸಲ್ಪಟ್ಟ ನ್ಯೂಕ್ಲಿಯೋಟೈಡ್ಗಳ ಸೀಕ್ವೆನ್ಸ್ ಆಗಿರುತ್ತೆ. ಅದಕ್ಕೆ ಪೂರಕವಾದ ಸೀಕ್ವೆನ್ಸನ್ನು mRNA ನೋಡಬಹುದು. ಈಗ ಇದೊಂದು mRNA ಅಣುವಿನ ಒಂದು ಭಾಗ ಅಂತ ಅಂದ್ಕೊಂಡ್ರೆ ಇವೆಲ್ಲವೂ ಉದ್ದಕ್ಕೆ ಅನುಕ್ರಮವಾಗಿ ಜೋಡಣೆಯಾಗಿರುವಂಥ ನ್ಯೂಕ್ಲಿಯೋಟೈಡ್ಗಳು. ಹೀಗೆ ಅನುಕ್ರಮವಾಗಿ ಜೋಡಣೆಯಾಗಿರುವ ನ್ಯೂಕ್ಲಿಯೋಟೈಡ್ಗಳಲ್ಲಿ ಪ್ರತಿ ಮೂರು ನ್ಯೂಕ್ಲಿಯೋಟೈಡ್ಗಳ ಗುಂಪನ್ನು ಕೋಡಾನ್ ಅಂತ ಕರೆಯಲಾಗುತ್ತೆ. ಎವ್ರಿ 3 ಸಕ್ಸಸಿವ್ ನ್ಯೂಕ್ಲಿಯೋಟೈಡ್ಸ್ 1 2 3 ಕೋಡಾನ್ 1, 4 5 6 ಕೋಡಾನ್ 2. ಹೀಗೆ ಎವ್ರಿ 3 ಸಕ್ಸಸಿವ್ ನ್ಯೂಕ್ಲಿಯೋಟೈಡ್ಸ್ ರೆಪ್ರೆಸೆಂಟ್ ಎ ಕೋಡಾನ್. ಈ ಪ್ರತಿಯೊಂದು ಕೋಡಾನ್ ಒಂದು ಅಮೈನೋ ಆ್ಯಸಿಡನ್ನು ಪ್ರತಿನಿಧಿಸುತ್ತೆ. ಪ್ರೋಟೀನ್ ಸಂಶ್ಲೇಷಣೆಗೆ ಬೇಕಾದಂಥ ಅಮೈನೋ ಆ್ಯಸಿಡನ್ನು ಸೂಚಿಸೋದಕ್ಕೆ ಈ 3 ನ್ಯೂಕ್ಲಿಯೋಟೈಡ್ಗಳ ಅನುಕ್ರಮ ಜೋಡಣೆ ಕಾರಣವಾಗುತ್ತೆ. ಎರಡನೇ ಬಗೆಯ RNAನ ಟ್ರಾನ್ಸ್ಫರ್ RNA ಅಂತ ಕರೆಯಲಾಗುತ್ತೆ. ಟ್ರಾನ್ಸ್ಫರ್ RNA ಅಂತ tRNA ಅಂತ ಸಂಕ್ಷಿಪ್ತ ರೂಪದಲ್ಲಿ ಹೇಳಲಾಗುತ್ತೆ. ಇದು ಜೀವಕೋಶದಲ್ಲಿರುವ ಒಟ್ಟು RNAನ ಸುಮಾರು 15% ಪ್ರತಿನಿಧಿಸುತ್ತೆ. RNAಗಳಲ್ಲೆಲ್ಲ ಅತ್ಯಂತ ಚಿಕ್ಕ ಅಣು ಅಂತ ಕರಿಬೋದು, ಯಾಕೆಂದರೆ ಇದರಲ್ಲಿ ಕೇವಲ 75ರಿಂದ 80 ನ್ಯೂಕ್ಲಿಯೋಟೈಡ್ಗಳು ಇರ್ತವೆ. tRNAನ ಪ್ರಮುಖ ಕೆಲಸ ಏನು ಅಂತಂದರೆ, ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಪಾಲ್ಗೊಳ್ಳುವ ಅಮೈನೋ ಆಮ್ಲಗಳನ್ನು ಗುರುತಿಸಿ ಅವುಗಳನ್ನು ಪಿಕಪ್ ಮಾಡಿಕೊಂಡು ರೈಬೋಸೋಮ್, ಪ್ರೋಟೀನ್ ಸಿಂಥೆಸಿಸ್ ಆಗುವ ಜಾಗ ರೈಬೋಸೋಮ್ಗೆ ಕರೆದೊಯ್ಯುವ ಜವಾಬ್ದಾರಿ tRNAದು. ಅದಕ್ಕೋಸ್ಕರ ಟ್ರಾನ್ಸ್ಫರ್ RNA ಅಂತ ಹೆಸರು. ಅಮೈನೋ ಆ್ಯಸಿಡ್ಗಳನ್ನು ಪ್ರೋಟೀನ್ ಸಿಂಥೆಸಿಸ್ ಆಗುವ ಜಾಗಕ್ಕೆ ಕರ್ಕೊಂಡು ಹೋಗೋದ್ರಿಂದ. ಅಂದರೆ ಈ ಅಮೈನೋ ಆ್ಯಸಿಡ್ಗಳನ್ನು ಗುರುತು ಹಚ್ಚುವ ಕ್ರಿಯೆ ಏನಿದೆ ಅದು ಬಹಳ ನಿರ್ದಿಷ್ಟವಾದ್ದು. ಯಾವ ರೀತಿ tRNA ಅಲ್ಲಿಗೆ ಅವಶ್ಯಕವಾದಂಥ ಅಮೈನೋ ಆ್ಯಸಿಡ್ಗಳನ್ನು ಗುರುತು ಹಚ್ಚುತ್ತೆ ಅಂತಂದರೆ, ಅದಕ್ಕೆ ಕಾರಣ tRNA ಅಣುವಿನಲ್ಲಿ ಒಂದು ಜಾಗದಲ್ಲಿ ಆ್ಯಂಟಿಕೋಡಾನ್ ಅಂತ ಒಂದು ಕಾಂಬಿನೇಷನ್ ಆಫ್ ನೈಟ್ರೋಜನ್ ಬೇಸಸ್ ಇದೆ. ಆ್ಯಂಟಿಕೋಡಾನ್ ಒಂದು 3 ನೈಟ್ರೋಜನ್ ಬೇಸ್ಗಳ ಜೋಡಣೆಯಿಂದ ಉಂಟಾಗಿರುವಂಥ ಭಾಗ, ಅದನ್ನು ಆ್ಯಂಟಿಕೋಡಾನ್ ಅಂತ ಕರಿತೀವಿ. ಈ ಆ್ಯಂಟಿಕೋಡಾನ್ ಅನ್ನೋದು mRNAನಲ್ಲಿ ಇರುವಂಥ ಕೋಡಾನ್ಗೆ ಪೂರಕವಾದಂಥ ನೈಟ್ರೋಜನ್ ಬೇಸನ್ನು ಹೊಂದಿರುತ್ತೆ, ಕಾಂಪ್ಲಿಮೆಂಟ್ರಿ ನೈಟ್ರೋಜನ್ ಬೇಸನ್ನು ಹೊಂದಿರುತ್ತೆ. ಸೊ mRNAನಲ್ಲಿರುವ ಪ್ರತಿಯೊಂದು ಕೋಡಾನ್ಗೂ ಕೂಡ ಪೂರಕವಾದಂಥ ಆ್ಯಂಟಿಕೋಡಾನ್ tRNAನಲ್ಲಿ ಪ್ರತಿಯೊಂದು tRNAನಲ್ಲಿ ಕಂಡುಬರುತ್ತೆ, ಬೇರೆ ಬೇರೆ tRNA ಅಣುಗಳಲ್ಲಿ. tRNA ಅಣುವಿನ ವಿಶೇಷ ಏನು ಅಂತಂದರೆ, ಅದರ ಪಾಲಿನ್ಯೂಕ್ಲಿಯೋಟೈಡ್ ಸರಪಳಿ ತನ್ನ ಸುತ್ತ ತಾನೇ
ಒಂದು ಹೇರ್ ಪಿನ್ನ ರೂಪದಲ್ಲಿ ಮಡಚಿಕೊಂಡಿದೆ. 1968ರಲ್ಲಿ ಹಾಲಿ ಅನ್ನುವಂಥ ಒಬ್ಬ ವಿಜ್ಞಾನಿ tRNA ಅಣುವಿನ ರಚನೆಯನ್ನು ಈ ರೀತಿ ವಿವರಿಸಿದ್ದಾರೆ. ಸೊ ಈ ರಚನೆಯ ಪ್ರಕಾರ ಇದು 5 ಪ್ರೈಮ್ ಎಂಡು, ಇದು 3 ಪ್ರೈಮ್ ಎಂಡಿನಿ. tRNA ಮಾಲಿಕ್ಯೂಲ್ನ ಪಾಲಿನ್ಯೂಕ್ಲಿಯೋಟೈಡ್ ಸರಪಳಿ ತನ್ನ ಮೇಲೆ ತಾನೇ ಹೀಗೆ ಬೆಂಡಾಗಿದೆ. ಈ ಜಾಗದಲ್ಲಿ ಮತ್ತು ಈ ಜಾಗದಲ್ಲಿ ಇರುವಂಥ ನೈಟ್ರೋಜನ್ ಬೇಸ್ಗಳ ನಡುವೆ ನಿರ್ದಿಷ್ಟವಾದಂಥ ಬೇಸ್ ಪೇರಿಂಗ್ ಆಗಿದೆ. ಕೆಲವು ಜಾಗಗಳಲ್ಲಿ ಈ ಬೇಸ್ ಪೇರಿಂಗ್ ಇಲ್ಲ. ಇಲ್ಲಿ ಈ 3 ಜಾಗದಲ್ಲಿ ಬೇಸ್ ಪೇರಿಂಗ್ ಇಲ್ಲ. ಅವು 3 ಲೂಪ್ಗಳ ಥರ ಕಾಣಿಸ್ಕೊಂಡಿವೆ. ಒಂದನ್ನು DHU ಲೂಪ್ ಅಂತ ಕರೀತಾರೆ, ಇದನ್ನು DHU ಲೂಪ್ ಅಂತ ಕರೀತಾರೆ. ಇಲ್ಲಿ ಯುರಾಸಿಲ್ ಜಾಸ್ತಿ ಇರುತ್ತೆ. ಇನ್ನೊಂದನ್ನು ಅದಕ್ಕೆ ಎದುರುಗಡೆ ಇರುವಂಥ ಲೂಪನ್ನು T ಲೂಪ್ ಅಂತ ಕರೀತಾರೆ. ಇವೆರಡರ ಮಧ್ಯೆ ಇರುವಂಥ ಲೂಪನ್ನು ಆ್ಯಂಟಿಕೋಡಾನ್ ಲೂಪ್ ಅಂತ ಕರೀತಾರೆ. ಈ ಆ್ಯಂಟಿಕೋಡಾನ್ ಲೂಪಲ್ಲಿ 3 ನೈಟ್ರೋಜನ್ ಬೇಸ್ಗಳು ಹೊರಚಾಚಿವೆ. ಅವುಗಳ ಜೋಡಣೆಯನ್ನು, ಈ 3 ನೈಟ್ರೋಜನ್ ಬೇಸ್ಗಳ ಅನುಕ್ರಮ ಜೋಡಣೆಯನ್ನು ಆ್ಯಂಟಿಕೋಡಾನ್ ಅಂತ ಕರೆಯಲಾಗಿದೆ. ಅಂದರೆ ಈ ಒಂದೊಂದು ಆ್ಯಂಟಿಕೋಡಾನ್ mRNAನಲ್ಲಿರುವಂಥ ಒಂದೊಂದು ಕೋಡಾನ್ಗೆ ಪೂರಕವಾಗಿರುವಂಥದ್ದು. ಹಾಗಾಗಿ ಎಷ್ಟು ಕೋಡಾನ್ಗಳಿವೆಯೋ ಅಷ್ಟು ಸಂಖ್ಯೆಯ tRNA ಅಣುಗಳು ಇರ್ತವೆ. ಮೂರನೇದು ರೈಬೋಸೋಮಲ್ RNA. ಇದನ್ನು rRNA ಅಂತ ಸಂಕ್ಷಿಪ್ತವಾಗಿ ಕರೆಯಲಾಗುತ್ತೆ. ಸುಮಾರು 75ರಿಂದ 80% ಜೀವಕೋಶದಲ್ಲಿ ಇದೇ RNA ಕಂಡುಬರೋದು. 1000ರಿಂದ 1200 ನ್ಯೂಕ್ಲಿಯೋಟೈಡ್ಗಳಿರ್ಬೋದು ಇದರಲ್ಲಿ. ರೈಬೋಸೋಮಲ್ RNA ಜೀವಕೋಶದಲ್ಲಿ ಎಲ್ಲೆಲ್ಲಿ ರೈಬೋಸೋಮ್ಗಳು ಕಂಡುಬರ್ತವೋ ಅಲ್ಲೆಲ್ಲ ರೈಬೋಸೋಮಲ್ RNA ಕಂಡುಬರುತ್ತೆ. ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ರೈಬೋಸೋಮ್ಸ್. ಹಾಗಾಗಿ ಈ ಹೆಸರು ಬಂದಿದೆ ರೈಬೋಸೋಮಲ್ RNA ಅಂತ. DNA ಪ್ರತಿ ಪ್ರೋಟೀನ್ಗೆ ಒಂದು ಸಂಕೇತ ಇದೆ ಅಂತ ಹೇಳಿದೆ. ಆ ಸಂಕೇತವನ್ನು mRNA ಕಾಪಿ ಮಾಡ್ಕೊಂಡು ಬಂದು ಕೋಡಾನ್ಗಳ ರೂಪದಲ್ಲಿ ಇಟ್ಕೊಂಡಿರುತ್ತೆ. ಆ ಕೋಡಾನ್ಗಳಲ್ಲಿರುವ ಸಂಕೇತದ ಆಧಾರದ ಮೇಲೆ ಅಮೈನೋ ಆಮ್ಲಗಳನ್ನು ಜೋಡಿಸಿ ಒಂದು ಪ್ರೋಟೀನ್ ಅಣುವನ್ನು ತಯಾರಿಸುವ ಕೆಲಸ ರೈಬೋಸೋಮ್ಗಳಲ್ಲಾಗುತ್ತೆ. ಈ ಪ್ರೋಟೀನ್ ಅಣುಗಳನ್ನು ಜೋಡಿಸುವ ಕೆಲಸದಲ್ಲಿ ರೈಬೋಸೋಮಲ್ RNA ಪ್ರಮುಖ ಪಾತ್ರ ವಹಿಸುತ್ತೆ. ಈ ಜಾಗಕ್ಕೆ ರೈಬೋಸೋಮ್ಗೆ ಅಮೈನೋ ಆಮ್ಲಗಳನ್ನು ತೆಗೆದುಕೊಂಡು ಬರುವ ಜವಾಬ್ದಾರಿ tRNA. ಸೊ ಯಾವ ಅನುಕ್ರಮದಲ್ಲಿ ಜೋಡಿಸಬೇಕು ಅಂತ DNA ಹೇಳುತ್ತೆ. ಆ ಅನುಕ್ರಮವನ್ನು mRNA ಕಾಪಿ ಮಾಡಿಕೊಂಡಿದೆ ತನ್ನ ಕೋಡಾನ್ಗಳಲ್ಲಿ. tRNA ಅದಕ್ಕನುಗುಣವಾಗಿ ಆ್ಯಂಟಿಕೋಡಾನ್ನ ನೋಡಿಕೊಂಡು ಅಮೈನೋ ಆ್ಯಸಿಡನ್ನು ತೊಗೊಂಡು ಬರುತ್ತೆ. ಅದನ್ನು ರೈಬೋಸೋಮಲ್ RNA ಜೋಡಣೆ ಮಾಡುತ್ತೆ. ಹೀಗೆ ಈ 3 RNAಗಳು mRNA, tRNA ಮತ್ತು ರೈಬೋಸೋಮಲ್ RNA, ಈ 3 RNAಗಳು ಜೀನ್ ಎಕ್ಸ್ಪ್ರೆಷನ್ ಅಥವಾ ಪ್ರೋಟೀನ್ ಸಿಂಥೆಸಿಸ್ ಅನ್ನುವಂಥ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ.